ಸಿಇಟಿ ಸ್ಟೂಡೆಂಟ್ಸ್ ಯಾರು ಕೂಡ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಈ ಒಂದು ಮಿಸ್ಟೇಕ್ ನ ಮಾಡಕ್ ಹೋಗ್ಬಿಡಿ. ಈ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಮೇಲೆ ಅದು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಈ ವರ್ಷ ನೀವೇನಾದ್ರು ಸಿಇಟಿ ಎಕ್ಸಾಮ್ ನ ಬರೀತಾ ಇದೀರಾ, ಹಾಗೆ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತೋಗಿ. ಇಂಡಿಯಾದಲ್ಲಿ ಪ್ರತಿ ವರ್ಷನೂ ಕೂಡ 14 ಲಕ್ಷ ಇಂಜಿನಿಯರ್ಗಳು ಗ್ರಾಜ್ಯುಯೇಟ್ ಆಗಿ ಆಚೆ ಬರ್ತಾರೆ. ಆದ್ರೆ ಶಾಕಿಂಗ್ ರಿಪೋರ್ಟ್ ಏನಂದ್ರೆ ಕೇವಲ 16% ಜನರಿಗೆ ಮಾತ್ರ ಜಾಬ್ ಸಿಗ್ತಿದೆ. ಹಾಗಾದ್ರೆ 84% ಜನ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಯೋಚನೆ ಮಾಡಿ. ಇಲ್ಲಿ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಇವಾಗ ಮಾರ್ಕೆಟ್ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ 80% ಜಾಬ್ ಇಂಜಿನಿಯರ್ಗಳಿಗೆ ಸಿಗ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್. ಅದ್ರಲ್ಲಿ ನಾವು ರಿಸರ್ಚ್ ಮಾಡಿದಾಗ ಶಾಕಿಂಗ್ ರಿಪೋರ್ಟ್ ಬಂದಿದೆ ಏನಂದ್ರೆ ವಿತಿನ್ 2 to 3 years ಅಲ್ಲಿ ಎಲ್ಲಾ ಜಾಬ್ ಕೂಡ 80% ಎ ರಿಪ್ಲೇಸ್ ಮಾಡುತ್ತೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಅಂತ ನಿಮ್ಗೆಲ್ಲರಿಗೂ ಕೂಡ ಒಂದು ಕ್ವಶನ್ ಬರುತ್ತೆ. ಇಲ್ಲಿ ನಮ್ಗೆ ಉಳ್ಕೊಳ್ಳೋದು ಹಾಗಾದ್ರೆ ಕೇವಲ 20% ಜಾಬ್ಸ್ ಮಾತ್ರ. ಅದು ನಾರ್ಮಲ್ ಜಾಬ್ ಆಗಿರೋದಿಲ್ಲ, ಅದು ಪ್ರೀಮಿಯಂ ಜಾಬ್ ಆಗಿರುತ್ತೆ. ಅಲ್ಲಿ ನಿಮ್ಗೆ ಯಾವುದೇ ತರದ ಒಂದು ಡಿಗ್ರಿ ಇಂಪಾರ್ಟೆಂಟ್ ಆಗಿರೋದಿಲ್ಲ, ನಿಮ್ಮ ಸ್ಕಿಲ್ ಮ್ಯಾಟರ್ ಆಗುತ್ತೆ. ಇಲ್ಲಿ ನಾವು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಂಡಿಯಾದಲ್ಲಿ ಯಾವ ಒಂದು ಕಾಲೇಜ್ ಆಕ್ಚುಲಿ ಸ್ಕಿಲ್ ನ ಟೀಚ್ ಮಾಡ್ತಾರೆ ಅಂತ. ಅವಾಗ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಸಿಕ್ಕಿರೋ ಕಾಲೇಜ್ ಯಾವುದು ಅಂದ್ರೆ ಕರ್ನಾಟಕದಲ್ಲಿ ಇರುವಂತ ಬೆಂಗಳೂರಲ್ಲಿ ಇರುವಂತ ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಗಮನ ಇಟ್ಟು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ SST ಸ್ಟೂಡೆಂಟ್ಸ್ ಸೆಕೆಂಡ್ ಇಯರ್ ಅಲ್ಲೇ ಇಂಟರ್ನ್ಶಿಪ್ ನ ಕ್ರಾಕ್ ಮಾಡಿದ್ದಾರೆ. ಇಲ್ಲಿ ಎಮರ್ಜೆಂಟ್, ಲೆಮ್ಸಿಕಾ, ಗಾನಾ ಎ ಕಂಪನಿಗಳಲ್ಲಿ ಎಮರ್ಜೆಂಟ್ ಇದು $300 million ಕಂಪನಿ ಆಗಿರುತ್ತೆ. ಇಲ್ಲಿ 20 ಜನ ಡೆವಲಪರ್ ಗಳಲ್ಲಿ 10 ಜನ ಬಂದ್ಬಿಟ್ಟು SST ಸ್ಟೂಡೆಂಟ್ಸ್ ಸೆಕೆಂಡ್ ಇಯರ್ ಆಗಿರ್ತಾರೆ. ಇಲ್ಲಿ ಸ್ಯಾಲರಿ ಅಪ್ ಟು 2 lakh per month ಅವ್ರು ಪಡ್ಕೋತಾ ಇರೋ ಸೆಕೆಂಡ್ ಇಯರ್ ಅಲ್ಲೇನೆ. ಇಲ್ಲಿ ಒಬ್ಬ ಸ್ಟೂಡೆಂಟ್ಸ್ ಆಪಲ್ ಡೆವಲಪರ್ ಅಕಾಡೆಮಿ ಬಾಲಿಲಿ ಕೂಡ ಹೋಗಿದ್ರು. IIT ಇಂದ ಅಲ್ಲ, ಇದು SST ಇಂಡಿಯಾದಿಂದ. ಇನ್ನೊಬ್ಬ ಸ್ಟೂಡೆಂಟ್ಸ್ ತುಷೂರ್ ಅನ್ಬಿಟ್ಟು ಇವರು ಬ್ಲೈಂಡ್ ಪೀಪಲ್ಸ್ ಗೆ ಎ ಗ್ಲಾಸ್ ನ ಬಿಲ್ಡ್ ಮಾಡಿ ಸ್ಯಾಮ್ಸಂಗ್ ಗ್ರಾಂಡ್ ಕೂಡ ಸಿಕ್ಕಿತ್ತು ಇವ್ರಿಗೆ. ಇಲ್ಲಿ ಫ್ಯಾಕಲ್ಟಿ ಮತ್ತೆ ಕರಿಕ್ಯುಲಮ್ ಯಾವ ರೀತಿ ಇರುತ್ತೆ ಅಂತ ತಲೆ ಕೆಡ್ಸ್ಕೊಬಿಡಿ. ನಿಮ್ಗೆ ಕಮ್ಮಿ ಥಿಯರಿ ಇರುತ್ತೆ, ಮೋರ್ ಆಕ್ಷನ್ ಇರುತ್ತೆ. ಇಲ್ಲಿ ಏನಂದ್ರೆ ಇಲ್ಲಿ ಬೇಸಿಕ್ಲಿ 2 ಪ್ರೋಗ್ರಾಮ್ ನ ಆಫರ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಕಂಪ್ಯೂಟರ್ ಸೈನ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇನ್ನೊಂದು ಪ್ರೋಗ್ರಾಮ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಬಿಸ್ನೆಸ್ ಅಂತ. ಇಲ್ಲಿ ಫ್ಯಾಕಲ್ಟಿಗಳು ಜಸ್ಟ್ ಟೀಚರ್ಸ್ ಅಲ್ಲ, ಅವರು ಇಂಡಸ್ಟ್ರಿ ಮೆಂಟರ್ಸ್ ಆಗಿರ್ತಾರೆ. ನಾವು ದಿನನಿತ್ಯ ಯೂಸ್ ಮಾಡುವಂತ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಫೌಂಡರ್ ಆಗಿರುವಂತ ಮಾರ್ಕ್ ಜುಕರ್ಬರ್ಗ್ ಜೊತೆ ಕೆಲಸ ಮಾಡಿರುವಂತ ಅಂಶುಮಾನ್ ಸಿಂಗ್ ಅವರು ನಿಮ್ಗೆ ಇಲ್ಲಿ ಮೆಂಟರ್ ಆಗಿರ್ತಾರೆ. ಹಾಗೆ ಸ್ಟೂಡೆಂಟ್ಸ್ ಗಳು ಇಲ್ಲಿ 50+ ರಿಯಲ್ ಪ್ರಾಜೆಕ್ಟ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ 4 years ಅಲ್ಲಿ. ಮತ್ತೆ ಸ್ಟಾರ್ಟ್ಅಪ್ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ನಿಯೋನ್ಸ್ ಅಂತ, ಇದು ಶಾರ್ಕ್ ಟ್ಯಾಂಕ್ ಇಂಡಿಯಾ ಸೋನಿ ಟಿವಿಯಲ್ಲಿ ಬರುತ್ತಲ್ಲ, ಅಲ್ಲೂ ಕೂಡ ಫ್ಯೂಚರ್ ಆಗಿತ್ತು. ಇವರು ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇಂದ ಇದನ್ನ ಪ್ರೆಸೆಂಟ್ ಮಾಡಿದ್ರು. 2 million ಕೂಡ ರೈಸ್ ಮಾಡಿದ್ದಾರೆ ಆ ಒಂದು ಶೋಗೆ ಪಾರ್ಟಿಸಿಪೇಟ್ ನ ಮಾಡಿ. ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ ಈಸಿ ಇರಲ್ಲ. ನಿಮ್ಗೆ NSCT ಅಂತ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಮತ್ತೆ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದನ್ನ ನೀವು ಕ್ಲಿಯರ್ ಮಾಡಬೇಕು. ಒಂದು ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ನಂತರ ಆಫರ್ ಲೆಟರ್ ನ ಕೊಡ್ತಾರೆ ನಿಮ್ಗೆ. ಇಲ್ಲಿ ನಿಮ್ಗೆ ಒಂದು ಲಾಸ್ಟ್ ಇಯರ್ ಡಾಟಾನ ಶೇರ್ ಮಾಡೋದಾದ್ರೆ 21,000 ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ರು, ಆದ್ರೆ ಸೆಲೆಕ್ಟ್ ಆಗಿದ್ದು ಕೇವಲ 687 ಜನ. ಅಂದ್ರೆ ಅಕ್ಸೆಪ್ಟೆನ್ಸ್ ರೇಟ್ ಬಂದ್ಬಿಟ್ಟು 3.3% ಇದೆ. ಎಕ್ಸಾಮ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ 2 ಅವರ್ ಎಕ್ಸಾಮ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ ಬಗ್ಗೆ ಏನು ಕೂಡ ಕ್ವಶನ್ ಕೇಳಲ್ಲ. ಮ್ಯಾಥ್ಸ್ ಮತ್ತೆ ಲಾಜಿಕ್ ರೀಸನಿಂಗ್ ಮೇಲೆ ನಿಮ್ಗೆ ಕ್ವಶನ್ ಇರುತ್ತೆ. 1 year ಅಲ್ಲಿ ನೀವು 3 times ಮಾತ್ರ ಅಟೆಂಪ್ಟ್ಸ್ ಮಾಡಕ್ ಸಾಧ್ಯ. ನೀವೇನಾದ್ರು JEE 92% ಏನಾದ್ರು ತಗೊಂಡಿದ್ದೀರಾ ಅಂದ್ರೆ ನಿಮ್ಗೆ ಯಾವುದೇ ತರದ ಎಂಟ್ರೆನ್ಸ್ ಟೆಸ್ಟ್ ಇರಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಫಾಸ್ಟ್ ಟ್ರ್ಯಾಕ್ ಇಂಟರ್ವ್ಯೂ ಇರುತ್ತೆ. ಫೀಸ್ ಮತ್ತೆ ಸ್ಕಾಲರ್ಶಿಪ್ ಬಗ್ಗೆ ಯಾವುದೇ ತರದ ಟೆನ್ಷನ್ ಬೇಡ. ಏನಕ್ಕೆ ಅಂದ್ರೆ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಅವೈಲಬಿಲಿಟಿ ಇರುತ್ತೆ ಟಾಪ್ ಬ್ಯಾಂಕ್ ಇಂದ. ನಿಮ್ಮ ಪರ್ಫಾರ್ಮೆನ್ಸ್ ಮತ್ತೆ ಮೆರಿಟ್ ಬೇಸ್ ಮೇಲೆ ನಿಮ್ಗೆ ಅಪ್ ಟು 100% ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಫ್ಯೂಚರ್ ಕ್ಲಿಯರ್ ಇದೆ. ಆವರೇಜ್ ಕಾಲೇಜ್ ನ ಚೂಸ್ ಮಾಡಿದ್ರೆ ಆವರೇಜ್ ಲೈಫ್ ಇರುತ್ತೆ. ಸ್ಕಿಲ್ ಬೇಸ್ಡ್ ಕಾಲೇಜ್ ನ ಚೂಸ್ ಮಾಡಿದ್ರೆ ನಿಮ್ಗೆ ಪ್ರೀಮಿಯಂ ಫ್ಯೂಚರ್ ಸಿಗುತ್ತೆ. ಚಾಯ್ಸ್ ನಿಮ್ದು. ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ರಿಜಿಸ್ಟ್ರೇಷನ್ ಫೀಸ್ ನಿಮ್ಗೆ 1000 ಇರುತ್ತೆ. ಆದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ಜಸ್ಟ್ 500 ಗೆ ನೀವು ಒಂದು ರಿಜಿಸ್ಟರ್ ನ ಮಾಡ್ಕೋಬಹುದಾಗಿರುತ್ತೆ. ಡಿಗ್ರಿನ ಯಾರು ಕೂಡ ಚೇಂಜ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಸ್ಕಿಲ್ ನ ಬಿಲ್ಡ್ ಮಾಡಿ, ಫ್ಯೂಚರ್ ನ ಬಿಲ್ಡ್ ಮಾಡಿ. CET ರಿಸಲ್ಟ್ ಬಂದ ಮೇಲೆ ರಾಂಗ್ ಕಾಲೇಜ್ ನ ಚೂಸ್ ಮಾಡಿ ಮುಂದೆ ರಿಗ್ರೆಟ್ ನ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ ಗೆ ಯಾರಿಗೆ ಈ ಒಂದು ವಿಡಿಯೋ ಸಹಾಯ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.